ನಮಸ್ತೆ ಕರ್ನಾಟಕ. ಅರ್ಜುನ್ ರೂಮ್ಗೆ ಹೋಗಿ ಕೃಷ್ಣನಿಗೆ ಕರೆ ಮಾಡ್ದ. ಕೃಷ್ಣ ಮತ್ತು ಶ್ವೇತಾ ಹಬ್ಬಕ್ಕೆ ಇಲ್ಲಿ ಉಳಿದುಕೊಳ್ಳೋದು ಎಂದು ಗೊತ್ತಾದಾಗ ಅಮ್ಮವಾಗಿ ಹೇಳಿ ವ್ಯವಸ್ಥೆ ಮಾಡಲು ಹೇಳುತ್ತಾ ಹಾಗೆ ಮಾತಾಡ್ತಾ ಶರ್ಟ್ ಬಿಚ್ಚಿದವನಿಗೆ ಬೆನ್ನು ನೋವು ಕಾಡಿತ್ತು. ಬಿಸಿ ಬಿಸಿ ನೀರು ಹಾಕೊಂಡ್ರೆ ಸರಿಯಾಗುತ್ತೆ ಅಂದ್ಕೊಂಡ. ಬಾತ್ರೂಮ್ಗೆ ಹೋಗಲು ಟವಲ್ ಹುಡುಕಿದ್ದ. ಎಲ್ಲೂ ಸಿಗದೆ ಕೊನೆಗೆ ತನ್ನ ಹೆಂಡತಿಯನ್ನು ಕೋಪದಲ್ಲಿ ಕೂಗ್ದ. ಆರೋಹಿ ಆರೋಹಿ ಎಂದು ಜೋರಾಗಿ ಕೂಗಲು ಒಂದೇ ಉಸಿರಿಗೆ ರೂಮಿಗೆ ಆರೋಹಿ ಓಡ್ ಬಂದ್ಲು. ಅವನನ್ನು ನೋಡಿ ನಾಚಿಕೆ ಆವರಿಸ್ತು. ಮೊದಲ ಮಗುವಿನ ಆಗಮನ ಸಂಭ್ರಮ ಆರೋಹಿಗೆ. ಅವನ ಹತ್ರ ಹೇಳಬೇಕು ಅಂದವಳಿಗೆ ಹೆಚ್ಚು ಕಾತುರತೆ. ಅದ್ಯಾವುದರ ಅರಿವಿಲ್ಲದ ಅರ್ಜುನ್ ಅವಳನ್ನು ನೋಡ್ತಾ, ಏನೇ ಹಾಗೆ ನೋಡ್ತಿದ್ಯಾ? ಈ ರೂಮಲ್ಲಿ ಇಟ್ಟು ವಸ್ತು ಇಟ್ಟು ಕಡೆ ಇಡೋಲ್ವಾ? ನನ್ನ ಟವಲಲ್ಲಿ ಹೇಳಬೇಗ, ಬೆನ್ನೋವು ತುಂಬ ಆಗ್ತಿದೆ ಕಣೆ, ಸ್ನಾನಕ್ಕೆ ಹೋಗಬೇಕು ಎಂದವನಿಗೆ ನಿದ್ರೆ ಇಲ್ಲದ ರಾತ್ರಿ, ಹಾಗೆ ಕೆಲಸದ ಒತ್ತಡ, ಜೊತೆಗೆ ತಂಗಿ ಶ್ವೇತಾದೇ ಚಿಂತೆ ಎಲ್ಲವೂ ಸೇರಿ ಬೆನ್ನಿನ ನೋವು ಹೆಚ್ಚಾಗಿತ್ತು. ಆರೋಹಿ ಅವನು ನೋವು ಅಂದ ಕೂಡಲೇ ತಕ್ಷಣ ಅಯೋಡೆಕ್ಸ್ ಹುಡುಕಿ ತೆಗೆದವಳು, ರೀ ಸ್ವಲ್ಪ ಮಲಗಿ, ಬೆನ್ನು ಉಚ್ಕೊಡ್ತೀನಿ ಅಂದ್ಲು. ಹೇ, ಅದೆಲ್ಲ ಏನು ಬೇಡ, ಸುಮ್ಮನೆ ನಿನ್ನ ಪಾಡಿಗೆ ಇರು, ಇಲ್ಲ ಹೋಗು, ಮೊದಲು ಟವಲ್ ಹುಡುಕೊಡು ಎಂದವನ ಆಟ ಅರ್ಥವಳು ಬಾಗಿಲಾಕಿ ಅವನನ್ನು ಹಾಸಿಗೆಗೆ ಜೋರಾಗಿ ತಳ್ಳಿದ್ಲು. ಸೀರೆ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿ, ಲೋ ಹಿಟ್ಲರ್ ಮಲ್ಕೋ, ಜಾಸ್ತಿ ಕೂಗಾಡಿದ್ರೆ ನೋಡು ಎನ್ನುತ್ತಾ ಅವನ ಪಕ್ಕ ಕುಳಿತಳು. ಅರ್ಜುನ್ ಆ ಕಡೆ ತಿರುಗ್ದ. ಚಿಕ್ಕ ಮಗು ಥರ ಹಠ ಮಾಡೋದು ಬಿಡಿ, ಇನ್ನು ಪಾಪು ಬರುತ್ತೆ ಎಂದು ನಾಚುತ್ತಾ ಕೆನ್ನೆ ಕೆಂಪು ಮಾಡಿಕೊಂಡು ಮತ್ತೆ ನಾಲಿಗೆ ಕಚ್ಚಿ, ಅದು ಅಂದರೆ ಶ್ವೇತಾಗೆ ಮಕ್ಕಳಾಗುತ್ತಲ್ವಾ, ಇನ್ನು ಆ ಪುಟ್ಟ ಮಕ್ಕಳು ಹಠ ಮಾಡಬೇಕು, ನೀವಲ್ಲ, ತಿರುಗಿ ಹಚ್ಕೊಡ್ತೀನಿ ಎಂದವಳ ನಗು ಮುಖ ನೋಡಿ ಅರ್ಜುನ್ಗೆ ಅನುಮಾನ ಬಂತು. ತಿರುಗಿ ಮಲಗಿದವನ ಬೆನ್ನಿಗೆ ಗಟ್ಟಿಯಾಗಿ ಒತ್ತುತ್ತಾ ಅಯೋಡೆಕ್ಸನ್ನು ಹಚ್ಚಿದ್ಲು. ಅರ್ಜುನ್ ಶ್ವೇತಾಗೆ ಗಂಡ್ಪಾಪು ಆಗುತ್ತಾ, ಹೆಣ್ಮಕ್ಳ ಅಂದವಳ ಮಾತು ಕೇಳಿ ಮನಸ್ಸಲ್ಲಿ ಡಾಕ್ಟರ್ ಕೃಷ್ಣನಿಗೆ ಸ್ಕ್ಯಾನಿಂಗ್ ಮಾಡದ ಕೋಪ ಮಾಡ್ಕೊಳ್ತಾ, ಯಾವುದು ಹುಟ್ಟಿದ್ರೆ ನಿಂಗೇನು, ಸುಮ್ಮನೆ ತಿಕ್ಕು, ಇಲ್ಲ ನನ್ನ ಬಿಡು, ನಾನು ಸ್ನಾನಕ್ಕೆ ಹೋಗ್ತೀನಿ ಎಂದು ಬೈದಾಗ ಅವಳಿಗೆ ಜೋರು ಅಳು ಬಂದಿತ್ತು. ಆದರೂ ತೋರಿಸ್ಕೊಳ್ಳದೆ ರೀ ರೀ ಎಂದು ಮೆಲ್ಲ ಕೂಗಿದ್ಲು. ಹೇಳೆ, ಯಾಕೀಗಾಡ್ತಿದ್ಯಾ, ನಂಗೆ ನಿಜ ತುಂಬ ನೋವು ಕಣೆ ಎಂದು ಕೋಪದಲ್ಲೇ ನಾಟಕವಾಡ್ತಿದ್ರು. ಬೆನ್ನೋವು ಹೆಚ್ಚಾಗಿತ್ತು. ಅದು ಅಲ್ಲದೆ ಅವಳ ಮಾತು ಕೇಳ್ತಿದ್ರೆ ಅವಳಿಗೆ ಸೋತು ಅಪ್ಪಿ ಮುದ್ದಾಡ್ಬಿಡುವೆ ಎನ್ನುವ ಭಯದಲ್ಲಿ ಇನ್ನಷ್ಟು ದೂರವಾಗುವ ನಾಟಕ ಮಾಡ್ತಿದ್ದ. ಆದರೆ ಇದರಿಂದ ಆರೋಹಿಗೆ ಸಂಕಟವಾಗ್ತಿತ್ತು. ಆರೋಹಿ ಕೋಪ ಮಾಡಿಕೊಳ್ಳದೆ ಅವನನ್ನು ರಮಿಸುತ್ತಾ, ಹೇಗಾದರೂ ಸರಿ, ಅರ್ಜುನ್ ಕೋಪವನ್ನು ಕಡಿಮೆ ಮಾಡಬೇಕು. ರೀ ಕೇಳ್ರಿ, ಇಲ್ಲಿ ನಿಮಗೆ ಯಾವ ಮಗು ಬೇಕು ಎಂದು ನಾಚುತ್ತಾ ಅವನ ಉತ್ತರದ ನಿರೀಕ್ಷೆಯಲ್ಲಿ ಆರೋಹಿ ಕಾದು ಕುಳಿತಳು. ಅವನು ಕೋಪದಲ್ಲಿ, ಅಮ್ಮ ತಾಯಿ, ಗಂಡನ ಬಿಟ್ಟು ಅಮ್ಮನ ಪಕ್ಕ ಮಲಗಿದ್ರೆ ಮಕ್ಕಳೆಲ್ಲಾಗುತ್ತೆ, ಅದು ಅಲ್ಲದೆ ನಿನ್ನ ನೋಡ್ಕೊಳ್ಳೋದೇ ಕಷ್ಟ, ಅದರಲ್ಲಿ ಬೇರೆ ಮಗು ಅಂತೆ, ಸುಮ್ಮನೆ ಉಜ್ಜು ಎಂದಾಗ ಆರೋಹಿಗೆ ನಿಂತ ನೆಲ ಕುಸಿತಿತ್ತು. ಮಗು ಬೇಕು ಎಂದು ಪ್ರೀತಿಯಿಂದ ಕೇಳಿದ್ದ ಅರ್ಜುನ್ನೇ ಇಂದು ಹೀಗೆ ಮಾತನಾಡ್ತಿರೋದು ತಿಳಿದು ಬೇಸರವಾಗಿತ್ತು. ಅವನ ಬೆನ್ನು ಉಜ್ಜಿ ಚೆನ್ನಾಗಿ ಮಸಾಜ್ ಮಾಡಿದವಳ ಮನಸ್ಸಲ್ಲಿ ಸಾವಿರ ಪ್ರಶ್ನೆಗಳು. ಅರ್ಜುನ್ ಯಾಕೆ ತನ್ನನ್ನು ಹೀಗೆ ದೂರ ಮಾಡ್ತಿದ್ದಾನೆ ಅನ್ನೋ ಬೇಸರ, ಇನ್ನೊಂದು ಕಡೆ ತಾನು ತಾಯಿಯಾಗ್ತಿರೋ ಸಂತೋಷ ಅವನ ಬಳಿಯಲ್ಲಿ ಹೇಳಿಕೊಳ್ಳಲು ಆಗದ ಒದ್ದಾಟವಾಗಿತ್ತು. ಅಷ್ಟರಲ್ಲಿ ಅರ್ಜುನ್ಗೆ ನಿದ್ದೆ ಬಂದಿತ್ತು. ಅವನು ಮಲಗಿದ್ದು ಗಮನಿಸಿ ಬೆಡ್ಶೀಟ್ ಹೊಚ್ಚಿ ಅಲ್ಲಿಂದ ಹೊರ ಹೋದ್ಲು. ಸ್ವಾತಿ ರೂಮಿಗೆ ಬಂದವಳು ರಾಹುಲನ್ನು ನೋಡುತ್ತಾ, ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ಲು. ರಾಜ್ ಆ ಕಡೆಯಿಂದ ಈ ಕಡೆಗೆ ಓಡಾಡುತ್ತಾ, ಸ್ವಾತಿ ನಿನಗೆ ಗೊತ್ತಲ್ವಾ, ಮತ್ತೇನು ಕೆಣಕಿ ಕೇಳ್ತಾ ಇದೆಯಾ? ಶ್ವೇತಾ ತಾಯಿ ಆಗ್ತಿದ್ದಾಳೆ, ಅದು 2 ಮಕ್ಕಳಿಗೆ, ಅದು ನನ್ನ ಮಕ್ಕಳೇ ಅನ್ನೋ ಅನುಮಾನ ನನಗೆ, ಯಾಕಂದರೆ ನಾನು ಕೂಡ ಅವಳಿ ಜವಳಿ ಎಂದು ಅಲ್ಲೇ ಹಾಸಿಗೆ ಮೇಲೆ ಕುಳಿತನು. ಅವನಿಗೆ ನೀರು ಕೊಡುತ್ತಾ ಸ್ವಾತಿ, ಪ್ಲೀಸ್ ರಾಹುಲ್, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ, ಅವಳು ಇನ್ನೇನು ಬರ್ತಾಳೆ, ಆಗ ಒಂದು ಕೈ ನೋಡ್ಕೊ, ಹಾಗೆ ಅರ್ಜುನ್ ಮತ್ತು ಆರೋಹಿ ಕೂಡ ಅಪ್ಪ ಅಮ್ಮ ಆಗ್ತಾ ಇದ್ದಾರೆ, ಇದೇ ಸರಿ ಸಮಯ, ನಮ್ಮ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ, ನಾವಿಬ್ಬರು ಗಂಡ ಹೆಂಡತಿಯಾಗಿದ್ದೀವಿ ಅಂದರೆ ಯಾರಿಗೂ ಇಲ್ಲಿ ಅನುಮಾನ ಬರಲ್ಲ.
ಹಾಗಾಗಿ ನೀನು ಶ್ವೇತಾ ಕಡೆ ಗಮನ ಕೊಡು, ನಾನು ನನ್ನ ಜೀವನದ ಕಡೆಗೆ ಗಮನ ಕೊಡುವೆ. ಪ್ಲೀಸ್ ಅತ್ತೆಗೆ ಹೇಳಬೇಡ, ಅವರಿದಕ್ಕೆ ಒಪ್ಪಲ್ಲ. ಈ ಮನೆಗೆ ನಾನು ನಿನ್ನ ಹೆಂಡತಿ ಅನ್ನೋದಕ್ಕೆ ನನ್ನ ಒಳಗೆ ಬಿಟ್ಕೊಂಡಿದ್ದಾರೆ. ಅದು ಪದ್ಮಮ್ಮ ಅವರ ಮನೆ ಮಗಳು ಅನ್ನೋ ಕಾರಣಕ್ಕೆ. ಇಲ್ಲ, ಖಂಡಿತ ಬಿಡ್ತಿರಲಿಲ್ಲ. ಪದ್ಮ ಅಮ್ಮ ಇಂದು ಆರೋಹಿ ಬಗ್ಗೆ ಪ್ರೀತಿಯಿಂದ ಕರಗ್ತಿದ್ದದ್ದು ನಾನು ನೋಡಿದೆ. ನೀನು ಹೀಗೆ ಇದ್ದರೆ ಶ್ವೇತಾಳನ್ನು ಪಡೆಯಲು ಸಾಧ್ಯ ಇಲ್ಲ ಎಂದು ತನ್ನ ಪೂರ್ತಿ ಉಪಾಯವನ್ನು ಅವನ ಕಿವಿಯಲ್ಲಿ ಹೇಳಿದ್ಲು. ಅದಕ್ಕೆ ಒಪ್ಪಿದ ರಾಜ್ ಸ್ವಾತಿಗೆ ಕೈ ಜೋಡಿಸ್ದ. ಅವನ ತಾಯಿಯಿಂದ ವಿಷಯ ಮುಚ್ಚಿಟ್ಟು ಶ್ವೇತಾಳನ್ನು ಪಡೆಯೋ ಸಂಚು ಮಾಡಿದ್ದ. ಆರೋಹಿ ಮನೆ ಕೆಲಸ ಮಾಡುತ್ತಾ ಅತ್ತೆ ಜೊತೆ ಮಾತಾಡ್ತಾ ಕುಳಿತಳು. ಆಗ ಲಕ್ಷ್ಮಿ, ಊಟ ಮಾಡುವರು, ಇನ್ನು ಸಮಯಕ್ಕೆ ಸರಿಯಾಗಿ ಎಲ್ಲವನ್ನ ತಿನ್ನಬೇಕು ಅಂದಾಗ ಹ್ಞೂ ಎಂದ ಆರೋಹಿಗೆ ಅರ್ಜುನ್ ಎಬ್ಬಿಸಲು ಅಡುಗೆ ಮನೆಯಿಂದ ಹೊರ ಹೋದ್ಲು. ಹೊರ ಹೋಗ್ತಿದ್ದವಳನ್ನು ಪದ್ಮ ಕರೆದ್ರು. ಹೇ ಹುಡುಗಿ, ಬಾಯಿಲಿ ಎಂದಾಗ ಆರೋಹಿ ಬಂದು ಏನು ಎಂದು ವಿಚಾರಿಸಲು ಪದ್ಮ, ತುಂಬ ಕಾಲು ನೋವು ಕಣೆ, ಸ್ವಲ್ಪ ಕಾಲು ಒತ್ಕೊಡು ಎನ್ನಲು ಆರೋಹಿ ಬೇಸರ ಮಾಡಿಕೊಳ್ಳದೆ ಪದ್ಮ ಕಾಲನ್ನು ಮೆಲ್ಲವಾಗಿ ಒತ್ತಿದ್ಲು. ಅವಳನ್ನೇ ನೋಡುತ್ತಾ ಮನಸ್ಸಲ್ಲೇ ಅವಳಿಗೆ ಹಿಂಸೆ ಕೊಡಬೇಕೆಂದು ಯೋಚಿಸಿದ ಪದ್ಮ ಮನಸ್ಸು ಬದಲಾಗಿತ್ತು. ಆರೋಹಿಯನ್ನು ನೋಡಿದ ಕೂಡಲೇ ಕರಗಿ ಹೋಗ್ತಿದ್ಲು. ಅವಳು ಒತ್ತುತ್ತಾ ಇದ್ದಾಗ ಅರ್ಜುನ್ ಎದ್ದು ಬಂದಿದ್ದ. ಹಿತ್ತಲಿಗೆ ಸ್ನಾನಕ್ಕೆ ಹೋಗಬೇಕು ಅಂದ್ಕೊಂಡವನು ಹೊರಗೆ ಸೋಫಾ ಮೇಲೆ ಕುಳಿತ ತನ್ನ ಅತ್ತೆ ಪದ್ಮ ಕಾಲನ್ನು ಒತ್ತಿದ್ದ ಆರೋಹಿಯನ್ನು ನೋಡಿ ಖುಷಿಯಾಗಿತ್ತು. ಆದರೂ ತನ್ನ ಹೆಂಡತಿ ಈ ರೀತಿ ಕೆಲಸ ಮಾಡೋದು ಮನಸ್ಸಿಗೆ ಸರಿ ಅನ್ನಿಸ್ಲಿಲ್ಲ. ಸ್ವಾತಿ ಎಂದು ಆರೋಹಿ ಅಕ್ಕನನ್ನು ಜೋರಾಗಿ ಕೂಗ್ದ. ಅದು ಅಲ್ಲಿದ್ದ ಎಲ್ಲರಿಗೂ ಕೇಳಿತ್ತು. ಆಗ ಸ್ವಾತಿ ಅರ್ಜುನ್ ಸ್ವರ ಕೇಳಿ ಹೊರಗೆ ಬಂದಳು. ಆಗ ಅರ್ಜುನ್ ಅವಳನ್ನು ಮೇಲಿಂದ ಕೆಳಗೆ ಕೋಪದಲ್ಲಿ ನೋಡುತ್ತಾ ಇನ್ನೊಮ್ಮೆ ಆರೋಹಿಯನ್ನು ನೋಡುತ್ತಾ, ಅರು ಬಾ ಬೆನ್ನುಜ್ಜು. ಸ್ವಾತಿ ಮೇಡಮ್, ನಿಮ್ಮ ಅತ್ತೆಗೆ ಕಾಲು ನೋವು, ನೀವು ಸ್ವಲ್ಪ ಹೋಗಿ ಒತ್ಕೊಡಿ. ನನ್ನ ಹೆಂಡತಿ ನನ್ನ ಬೆನ್ನುಜ್ಜಬೇಕು, ಅವಳಿಲ್ಲ ಅಂದರೆ ನನಗೆ ಸರಿಯಾಗೋಲ್ಲ ಎಂದು ಹೇಳಿದವನು ಆರೋಹಿ ಕೈ ಹಿಡಿದು ಇತ್ತಲಿಗೆ ಎಳ್ಕೊಂಡು ಬಚ್ಚಲ ಮನೆಗೆ ಹೋಗಿದ್ದ. ಸ್ವಾತಿ ಕಾಲನ್ನು ನೆಲಕ್ಕೆ ಅಪ್ಪಳಿಸುತ್ತಾ ಪದ್ಮ ಹತ್ರ ಬರಲು ಪದ್ಮ ಕೈಯಲ್ಲೇ ಸನ್ನೆ ಮಾಡಿ ಬೇಡ ಹೋಗು ಎಂದು ಹೇಳಿದ್ಲು. ಪದ್ಮಗೆ ಸ್ವಾತಿ ಮತ್ತು ಆರೋಹಿ ನಡುವೆ ಇರುವ ವ್ಯತ್ಯಾಸ ತಿಳಿದಿತ್ತು. ಏನು ಬೇಸರ ಮಾಡಿಕೊಳ್ಳದೆ ತನಗೆ ಸೇವೆ ಮಾಡಿದ ಆರೋಹಿ ಗುಣ ಪದ್ಮಾಳ ಮನಸ್ಸಲ್ಲಿ ಉಳಿದಿತ್ತು. ಆರೋಹಿನ ಎಳ್ಕೊಂಡು ಹೋದ ಅರ್ಜುನ್ ಬಚ್ಚಲ ಮನೆಯ ಬಾಗಿಲು ಹಾಕ್ತವನು ಆರೋಹಿಯನ್ನೇ ನೋಡುತ್ತಾ, ನಮ್ಮ ಅತ್ತೆಯನ್ನು ಚೆನ್ನಾಗಿ ನೋಡ್ಕೊ ಅಂದಿದ್ದು, ಆದರೆ ಗುಲಾಮಗಿರಿ ಮಾಡ್ಕೊಂಡು ಇರೋ ಒಂದಿಲ್ಲ. ನೀನು ಈ ಮನೆ ಸೊಸೆ, ಕೆಲಸದವಳಲ್ಲ, ಅದನ್ನೆಲ್ಲ ಮಾಡೋಕ್ಕೆ ಅವರ ಸೊಸೆ ಇದ್ದಾಳೆ, ಮಾಡ್ತಾಳೆ ಎಂದು ಕೂಗ್ದ. ಆರೋಹಿ ವ್ಯಂಗ್ಯವಾಗಿ ನಕ್ಕು, ಓ, ಮನೆ ಸೊಸೆ ಅನ್ನೋ ಜವಾಬ್ದಾರಿಯನ್ನೇ ಮಾಡ್ತಿದ್ದೀನಿ. ಸುಸ್ತಾಗಿ ಬಂದ ನಿಮ್ಮ ಅತ್ತೆ ಕಾಲೊತ್ತಿದ್ದು ತಪ್ಪಲ್ಲ. ಅವರು ನನ್ನ ತಾಯಿ ಹಾಗೆ. ಅದು ಅಲ್ಲದೆ ನೀವೇ ತಾನೇ ಹೇಳಿದ್ರಿ ಅವರನ್ನು ನೋಡ್ಕೊಳ್ಳೋದಕ್ಕೆ, ಅದನ್ನೇ ನಾನು ಮಾಡ್ತಿದ್ದೀನಿ ಎಂದು ಹೇಳಿ ಅಲ್ಲಿಂದ ಹೊರಗೆ ಹೋಗ್ತಿದ್ದವಳ ಕೈ ಹಿಡಿದು ಎಳೆದು ಅಪ್ಪಿದ. ಹೇಳಿದೆಲ್ಲ ಮಾಡ್ತಿದೀಯಾ ಅಲ್ವಾ, ಆದರೆ ಈ ಗಂಡ ನೋಡ್ಕೊಳ್ಳೋದು ಮಾತ್ರ ಮಾಡಬೇಡ. ರಾತ್ರಿ ಅಮ್ಮನ ಪಕ್ಕ ಮಲಗಿದವಳಿಗೆ ನೆನಪಿಲ್ಲ ನನ್ನ ಸೇವೆ ಮಾಡಬೇಕು ಅಂತ ಎಂದು ಆರೋಹಿಯನ್ನು ನೋಡಿದಾಗ ಅವಳು ತಲೆ ತಗ್ಸಿದ್ಲು. ಅವಳ ನಡುವನ್ನು ಬಳಸಿ ಅಪ್ಪಿದವನ ಸ್ಪರ್ಶಕ್ಕೆ ಭಯಬಿದ್ದ ಆರೋಹಿ ಅವನನ್ನು ದೂರ ತಳ್ಳಿ, ಅತ್ತೆ ಹೇಳಿದ್ದಾರೆ ಪೂಜೆ ಮುಗಿಯೋ ತನಕ ಮುಟ್ಟೋ ಹಾಗಿಲ್ಲ ಅಂತ ಎಂದು ಕೋಪದಲ್ಲಿ ಹೇಳಿ ಅವನ ಬೆನ್ನಿಗೆ ನೀರು ಹಾಕಿ ಉಜ್ಜಿದ್ಲು. ಇನ್ನು ತಡೆಯೋಕ್ಕೆ ಆರೋಹಿಗೆ ಆಗಲಿಲ್ಲ. ಬೆಳಗ್ಗಿನಿಂದ ಒಂದೇ ಸಮನೆ ಕೆಲಸ ಮಾಡ್ತಿದ್ದ ಹುಡುಗಿಗೆ ವಾಮಿಟ್ ಬಂದಿತ್ತು. ಅಲ್ಲೇ ಅವಳು ವಾಮಿಟ್ ಮಾಡಿದ್ಲು. ಅರ್ಜುನ್ ಓಡ್ಬಂದು ಅವಳ ಬೆನ್ನು ಉಜ್ಜುತ್ತಾ, ಏನಾಯಿತು ಬಂಗಾರಿಲೇ ಎಂದು ಗಾಬರಿಯಲ್ಲಿ ಕೇಳಲು ಅವಳು ಮುಖ ತೊಳೆದು ಏನಿಲ್ಲ ಎಂದು ಒಂದು ಹೆಜ್ಜೆ ಮುಂದಿಟ್ಟವಳ ಕಾಲು ಕುಸಿದಿತ್ತು. ತಲೆ ಸುತ್ತಿ ಅರ್ಜುನ್ ತೋಳಲ್ಲಿ ಬಿದ್ದು ಸೆರೆಯಾದ್ಲು. ಅವಳನ್ನು ಎತ್ಕೊಂಡು ಒಳಗೆ ನಡೆದಿದ್ದ.
ಎಲ್ಲರನ್ನು ಕೂಗಿ ಕರೆಯಲು ಎಲ್ಲರೂ ಓಡ್ ಬಂದರು. ಡಾಕ್ಟರ್ಗೆ ಕರೆ ಮಾಡಿ ಬರಲು ಹೇಳಿದ್ದ. ಅರ್ಜುನ ಸ್ವರಕ್ಕೆ ಓಡ್ಬಂದ ತನ್ನ ತಾಯಿ ಲಕ್ಷ್ಮಿಯನ್ನ ನೋಡುತ್ತಾ, ಅಮ್ಮ, ಈ ವ್ರತ ಎಲ್ಲ ಬೇಕಾ? ಅವಳು ಮೊದಲೇ ಚಿಕ್ಕವಳು, ಬೆಳಗ್ಗೆಯಿಂದ ಏನೂ ತಿನ್ನಲಿಲ್ಲ ಅಂದ್ಕೊಳ್ತೀನಿ. ಏನಾದರೂ ಹೆಚ್ಚು ಕಡಿಮೆಯಾದರೆ ಎಂದು ಹೆಂಡತಿಗೆ ಈ ವ್ರತದಿಂದ ಹೀಗಾಗಿದೆ ಅಂದ್ಕೊಂಡ. ಲಕ್ಷ್ಮಿ ಅರ್ಜುನ್ಗೆ ಅದು ಅದು ಅಜ್ಜು ಆರೋಹಿ ಎನ್ನಲು, ಹೇಳಿ ಏನಂತ ಎಂದು ಕೂಗ್ದ. ಪಾರು ಲಕ್ಷ್ಮಿ ತಮ್ಮ ಮುಖ ನೋಡ್ಕೊಂಡ್ರು. ಹೇಳದೆ ವಿಧಿಯಿಲ್ಲ ಅಂದ್ಕೊಂಡವರು, ಇದು ವ್ರತದಿಂದಾಗಿಲ್ಲ, ನೀನು ಅಪ್ಪ ಆಗ್ತಿದೀಯ. ಆರೋಹಿ ಗರ್ಭಿಣಿ ಕಣೋ ಮಗನೆ, ನಮ್ಮ ಮನೆಗೆ ಇನ್ನೊಂದು ಮಗು ಬರ್ತಿದೆ ಕಣೋ, ಆದರೆ ನಿನ್ನ ಹತ್ರ ಹೇಳ್ಬಾರ್ದು ಅಂತ ಆರೋಹಿ ಹೇಳಿದ್ಲು. ನಿನ್ನ ಹುಟ್ಟುಹಬ್ಬಕ್ಕೆ ಹೇಳೋ ಯೋಚನೆ ಮಾಡಿದ್ಲು ಕಣೋ ಚಿನ್ನಪ್ಪ, ಅದಕ್ಕೆ ಹೀಗಾಗಿದೆ ಎಂದು ಅಳುತ್ತಾ ನೋಡಿದ್ರು. ಅರ್ಜುನ್ಗೆ ತಾಯಿ ಮಾತು ಕೇಳಿ ಖುಷಿಯಾಗಿತ್ತು. ಆರೋಹಿ ಅದನ್ನು ಬಚ್ಚಿಟ್ಟಿದ್ಯಾಕೆ? ತನ್ನ ಬಳಿ ಮೊದಲು ಹೇಳ್ಬೋದಿತ್ತು. ಹುಟ್ಟುಹಬ್ಬ ತನಕ ಕಾಯಬೇಕಿತ್ತ? ಇನ್ನೂ ಬೇಸರ ಕೂಡ ಇತ್ತು. ನಾನು ಅವಳ ಬಳಿ ಸರಿಯಾಗಿ ಇದ್ದಿದ್ರೆ ಪಾಪ ಹುಡುಗಿ ಎಲ್ಲವನ್ನ ಹೇಳ್ಕೊಳ್ತಿದ್ಲು. ಆದರೆ ನಾನೇ ಅವಳನ್ನು ಛೆ ಎಂದು ಮೆಲ್ಲ ಅವಳ ತಲೆಯನ್ನು ಸವರ್ದ. ಅಷ್ಟರಲ್ಲಿ ಡಾಕ್ಟರ್ ಬಂದು ಚೆಕಪ್ ಮಾಡಿ ಅರ್ಜುನನಿಗೆ ಹೇಳೋದೆಲ್ಲ ಹೇಳಿ ಹೊರಗೋದ್ರು. ಪ್ರಜ್ಞೆ ಇಲ್ಲದೆ ಮಲಗಿದ್ದ ಆರೋಹಿಯ ಹೊಟ್ಟೆಯನ್ನು ಸವರಿದ ಅರ್ಜುನ್ ಮುತ್ತು ಕೊಟ್ಟಿದ್ದ. ನನ್ನ ಕ್ಷಮಿಸು ಎಂದವನ ಕಣ್ಣಿನಿಂದ ನೀರು ನಿಲ್ಲದೆ ಹರಿದಿತ್ತು. ಅವಳ ಒಡಲಲ್ಲಿ ತನ್ನ ವಂಶ ಬೆಳೀತಿರೋ ಚಿಕ್ಕ ಯೋಜನೆಯೂ ಇಲ್ಲದೆ ತುಂಬ ಒರಟಾಗಿ ನಡ್ಕೊಂಡಿದ್ದ ಅರ್ಜುನ್ಗೆ ತನ್ನ ತಪ್ಪಿನ ಅರಿವಾಗಿತ್ತು. ಅಷ್ಟರಲ್ಲಿ ಕೃಷ್ಣನ್ ಗಾಡಿ ಮನೆ ಮುಂದೆ ನಿಂತಿತ್ತು. ಶ್ವೇತಾ ತನ್ನ ತಾಯಿಯನ್ನು ನೋಡಲು ನಗುತ್ತಾ ಒಳಗೊರಟವಳ ಕೈಯನ್ನು ಹಿಡಿದ ಕೃಷ್ಣನಿಗೆ ಭಯ ಆವರಿಸಿತ್ತು. ಇನ್ನು ತನ್ನಿಂದ ದೂರ ಆಗ್ತಾಳೋ ಎನ್ನೋ ಹೆದರಿಕೆ, ಜೊತೆಗೆ ಹೊಟ್ಟೆಯಲ್ಲಿ ಬೆಳೀತಿದ್ದ 2 ಕಂದಮಗಳ ಯೋಚನೆ ಕೂಡ ಹೆಚ್ಚಾಗಿತ್ತು. ಈಗ ತನ್ನದೇ ಸುಂದರವಾದ ಈ ಕುಟುಂಬವನ್ನು ಬಿಟ್ಟುಕೊಡೋ ಮನಸ್ಸಾಗಲಿಲ್ಲ. ತ್ಯಾಗಿ ಆಗೋ ಒಳ್ಳೆತನ ಬೇಡವಾಗಿತ್ತು. ಆದರೆ ಅವಳಿಗಾಗಿ ಎಲ್ಲವನ್ನ ಬಿಟ್ಟುಕೊಡುವಷ್ಟು ಒಳ್ಳೆತನ, ಪ್ರೀತಿ ಇತ್ತು. ತಾನೇ ಒಳಗೆ ಕರ್ಕೊಂಡು ಹೋಗಿದ್ದ. ಶ್ವೇತಾ ಉಬ್ಬಿದ ಹೊಟ್ಟೆ ಹಿಡ್ಕೊಂಡು ಖುಷಿಯಿಂದ 2 ಮಗು ಹೊತ್ತ ಸುದ್ದಿ ಹೇಳಬೇಕೆಂದು ತನ್ನ ತಾಯಿಯನ್ನ ಕರೆದ್ಲು. ಅಮ್ಮ. ಅಮ್ಮ, ಅಮ್ಮಮ್ಮ, ಅಪ್ಪಯ್ಯ, ತಾತ, ಅಣ್ಣಯ್ಯ ಎಂದು ಕೂಗುತ್ತಾ ಸಂತಸದಿಂದ ಒಳಗೆ ಕಾಲಿಟ್ಟವಳ ಎದುರಿಗೆ ಪದ್ಮ ನಿಂತಿದ್ರು. ತನ್ನ ಸಂಸಾರವನ್ನ, ಸುಂದರವಾದ ಕುಟುಂಬವನ್ನ ಛಿದ್ರ ಮಾಡಿದ ತನ್ನ ಸ್ವಂತ ಅಣ್ಣ ಕೇಶವನ ವಂಶದ ಕುಡಿ ಶ್ವೇತಾ ಎಂದು ಹಲ್ಲು ಕಡಿಯುತ್ತಾ ನಿಂತ ಪದ್ಮಾಳನ್ನ ನೋಡಿ, ಶ್ವೇತಾ ಮೇಲೆ ಹಿಂದೆ ಹೆಜ್ಜೆ ಇಟ್ಟವಳ ಹಿಂದೆ ಬಲವಾಗಿ ಕೃಷ್ಣ ನಿಂತಿದ್ದ. ಅವಳನ್ನು ಬೀಳದಂತೆ ಜೋಪಾನ ಮಾಡಿದವನು ಮೆಲ್ಲ ಚಿನ್ನಮ್ಮ ಅಂದಿದ್ದ. ಕೃಷ್ಣ ಪದ್ಮಾವರನ್ನ ನೋಡಿದ. ಅದು ಮೊದಲ ಬಾರಿಗೆ. ಅವನನ್ನು ನೋಡಿದಾಗ ಇದ್ದಕ್ಕಿದ್ದ ಹಾಗೆ ಹೃದಯ ಬಡಿತ ಹೆಚ್ಚಾಗಿತ್ತು. ಎಷ್ಟೇ ಆದರೂ ಹೆತ್ತ ತಾಯಿ ಅವಳು. ತನ್ನ ಗಂಡ ಚಂದ್ರನನ್ನ ಹಚ್ಚು ಎಂಬಂತೆ ಇದ್ದ ಕೃಷ್ಣನ ಎತ್ತರ, ಅವನ ಬೆಂಕಿ ಕಣ್ಣು, ಆ ಜಾನುಬಾಹು, ತೋಳ್ನೋಳಿ, ಕರುಳು ಚುರುಕಂತು. ಅದಲ್ಲದೆ ಅವನ ಕುಟಿಯ ಕೆಳಗಿದ್ದ ಮಚ್ಚೆಯನ್ನು ನೋಡಿದ ಮೇಲೆ ಆಕೆಯ ತಾಯಿತನ ಅವಳ ಎದೆಯ ಒಳಗಿಂದ ಚಿಮ್ಮಿ ಸಂಕಟವಾಗಿತ್ತು. ಎದೆ ಬಿಗಿದಂತಾಗಿ
ಹಾಲು ಹುಟ್ಟಿದ ಅನುಭವವಾಗ್ತಿತ್ತು. ಚಂದ್ರ ಇಂದ ಪದ್ಮ ಕಣ್ತುಂಬಿತ್ತು. 22 ವರ್ಷದ ಹಿಂದೆ ಸತ್ತು ಹೋದ ಮಗು ಕಣ್ಮುಂದೆ ಬಂದಿತ್ತು. ಕೃಷ್ಣನಿಗೂ ಪದ್ಮ ಅವರನ್ನ ನೋಡಿ ಒಂದು ರೀತಿ ಸೆಳೆತವಾದರೆ ಶ್ವೇತಾ ಕೃಷ್ಣನ ಶರ್ಟನ್ನು ಗಟ್ಟಿಯಾಗಿಡಿದ್ಲು. ಅತ್ತೆಯನ್ನು ನೋಡಿದ ಭಯ ಪಟ್ಟಿದ್ಲು. ಹಾಗೆ ಕ್ಷಣಗಳ ನಂತರ ಶ್ವೇತಾ ಎದುರಿಗೆ ರಾಹುಲ್ ಬಂದು ನಿಂತಿದ್ದ. ಶ್ವೇತಾ ಅವನನ್ನು ನೋಡುತ್ತಾ ಕಣ್ತುಂಬಿತ್ತು. ಅಲ್ಲೇ ಕಲ್ಲಿನಾಗಿ ನಿಂತುಬಿಟ್ಲು. ಬಿಗಿಯಾಗಿ ಹಿಡಿದ ಕೃಷ್ಣನ ಕೈಯನ್ನು ಬಿಟ್ಟವಳು ಒಂದೊಂದೇ ಹೆಜ್ಜೆ ಇಟ್ಟು ಮುಂದೆ ನಡೆದ್ಲು. ತನ್ನ ಹೊಟ್ಟೆ ಸವರ್ಕೊಂಡು ಮುಂದೆ ಹೆಜ್ಜೆ ಇಡಲು ಆಗದೆ ರಾಹುಲ್ ಬದುಕಿದ್ದಾನಾ? ಹಾಗಾದರೆ ನನಗ್ಯಾಕೆ ಮೋಸ ಮಾಡ್ದ? ನಾನು ಹುಡುಕಿ ಯಾಕೆ ಬಂದಿಲ್ಲ ಎಂದು ಅವನನ್ನೇ ನೋಡುತ್ತಾ ನಿಂತವಳ ಕೈ ಹಿಡಿದ ಕೃಷ್ಣನ ನೋಡಿದವಳು ಅವನ ಕೈಯನ್ನು ಮತ್ತೆ ಬಿಡಿಸ್ಕೊಂಡ್ಳು. ಕೃಷ್ಣ ಅವಳು ಕ್ಷಣದಲ್ಲೇ ಬದಲಾದದ್ದು ನೋಡಿ ಈಗ ಮಾನಸಿಕವಾಗಿ ಕುಸಿತಿದ್ದ. ರಾಹುಲ್ನನ್ನು ನೋಡಿದ ಕೂಡಲೇ ತನ್ನ ಕೈಯನ್ನು ಬಿಟ್ಟ ಶ್ವೇತಾಳನ್ನು ಮರಿತಾಳೆ ಎಂದು ಒಂದು ಹೆಜ್ಜೆ ಹಿಂದೆ ಇಟ್ಟವನು ಅವಳಿಂದ ದೂರ ಸರಿದಿದ್ದ. ಶ್ವೇತಾಗೆ ಅವನೇ ಬೇಕಿರಬಹುದು ಎಂದು ತಿಳಿದು ತಕ್ಷಣ ಅಲ್ಲಿಂದ ಹೊರಟು ಇತ್ತಲಿಗೆ ಹೋಗಿದ್ದ. ಹೇಳದೆ ಕೇಳದೆ ಕಣ್ಣಾಲಿಗಳು ತುಂಬಿತ್ತು. ಮನಸ್ಸಲ್ಲಿ ಶ್ವೇತಾ ನೀನು ನನ್ನವಳು, ನಂಗೆ ನೀನು ಬೇಕು ಎಂದು ಅಲ್ಲೇ ಕುಸಿದು ಕುಳಿತವನ ತೋಳನ್ನು ಅರ್ಜುನ್ ಬಳಸಿದ್ದ. ಅವನನ್ನು ಬಿಗಿದಪ್ಪಿ ಮಗುವಿನಂತೆ ಅತ್ತ ಕೃಷ್ಣನ ನೋಡಿ ಅರ್ಜುನ್ಗೂ ಕರುಳು ಕಿತ್ತು ಬಂದಿತ್ತು. ಅವನಿಗೆ ಸಾಧ್ಯವಾದಷ್ಟು ಸಮಾಧಾನ ಮಾಡಿದವನು ಒಳಗೆ ಒತ್ತಾಯವಾಗಿ ಕರ್ಕೊಂಡು ಹೋಗಿದ್ದ. ಪಾರು, ನೀಲಮ್ಮ ಮತ್ತು ಲಕ್ಷ್ಮಿ ಹೊರಗೆ ಬಂದು ನೋಡಲು ಶ್ವೇತಾ ಕಣ್ತುಂಬಿಕೊಂಡು ರಾಹುಲ್ನನ್ನೇ ನೋಡ್ತಿದ್ಲು. ರಾಹುಲ್ ಅವಳ ಬಳಿ ಬಂದು ಚಿನ್ನಮ್ಮ ಅಂದಾಗ ಶ್ವೇತಾ ಜೋರಾಗಳುತ್ತಾ ರಾಹುಲ್ ನೀನು ಬದುಕಿದೀಯಾ ಎಂದು ಅವನನ್ನು ಮುಟ್ಟಿ ನೋಡುತ್ತಾ ಗಟ್ಟಿಯಾಗಿ ಅಪ್ಪಿದ್ಲು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.